ಮದುವೆ ಸೀಸನು ಇವತ್ತು ನನ್ನ ಹೈಸ್ಕೂಲ್ ಕ್ಲಾಸ್ಮೇಟದು ಮದುವೆ. ಹುಡುಗ ಅಲ್ದೇ ಮದುವೆ ಹುಡುಗಿ ಕೂಡ ನನ್ನ ಕ್ಲಾಸ್ಮೇಟ್ ಆಗಿದ್ಲು ಹೈಸ್ಕೂಲಲ್ಲಿ. 8th 9th 10th ಜೊತೆಲೇ ಓದಿದ್ದು. ಎಲ್ಲ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಎಲ್ಲ ಚೆನ್ನಾಗಿ ಕ್ಲಿಯರ್ ಮಾಡಿಕೊಂಡು ಎಕ್ಸಾಮ್ಸನ್ನ. ಮತ್ತು ಇನ್ನೂ ನೆನಪಿದೆ, ಸಾನ್ಸ್ಕ್ರಿಟ್ಗೂ ಅಷ್ಟೇ ಒಂದೇ ಕಡೆ ಟ್ಯೂಷನ್ಸ್ಗೂ ಹೋಗ್ತಾಯಿದ್ವಿ. ತುಂಬ ಜನ ಅಪ್ಪ ಅಮ್ಮ ನೋಡೋದಕ್ಕಿಂತ ಲವ್ ಮ್ಯಾರೇಜಿಗೆ ಹೋಗ್ತಾರೆ. ಪ್ರೀತಿ ಮಾಡಿ ಇಬ್ಬರು ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಂಡು ಒಂದು ಹೊಸ ಬದುಕು ಕಟ್ಕೊತಾರೆ. ಇತ್ತೀಚೆಗೆ ನೋಡಿದ್ದು ಏನಪ್ಪ ಅಂದರೆ, ನನಗೂ ಆಗ್ತಾ ಬಂತು 30 ವರ್ಷ. ನನ್ನ ಫ್ರೆಂಡ್ಸ್ ಬ್ಯಾಚ್ ಇರೋರೆಲ್ಲ ಹುಡುಗರು ಮದುವೆ ಆಗಿದ ತಕ್ಷಣ ಗುರು ಕಣ್ಣಿಗೆ ಕಾಣಕ್ಕೆ ಸಿಗಲ್ಲ. ಅಂದರೆ ಫೋನ್ ಕಾಲ್ ಇರಲ್ಲ, ಮೀಟ್ ಆಗಲ್ಲ. ಅರ್ಥ ಆಗುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಅದು ಇದೆಲ್ಲ ಇರುತ್ತೆ ಅಂತ. ನೋಡೋಣಪ್ಪದು ನೀ ಎಷ್ಟು ಬ್ಯುಸಿ ಆಗ್ತೀಯ ಅಂತ. ಇತ್ತೀಚೆಗೆ ಬೆಂಗಳೂರು ತುಂಬ ಚಳಿ ಇತ್ತು. ಆಲ್ ಆಫ್ ಅ ಸಡನ್ ಇನ್ನೇನು ಶಿವರಾತ್ರಿ ಹತ್ತಿರ ಬಂತಲ್ಲ, ಇವತ್ತು ತುಂಬ ಬಿಸಿಲಿತ್ತು, ತುಂಬ ಸೆಕೆ ಕೂಡ ಇತ್ತು. ಒಂದು ತುಂಬ ಕ್ಯೂಟ್ ಫ್ಯಾಮಿಲಿ, ಹುಡುಗನ ಕಡೆ ಹುಡುಗಿ ಕಡೆ. ಖುಷಿ ಆಗುತ್ತೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಮಾಂಗಲ್ಯ ಧಾರಣೆ ಮಾಡುವಾಗ ನಾನು ಮಾಂಗಲ್ಯವನ್ನು ತಂದಿದ್ದೇನೆ. ನಿನ್ನೆ ಕೊರಳಿಗೆ 3 ಗಂಟನ್ನ ಬ್ರಹ್ಮ ವಿಷ್ಣು ಮಹೇಶ್ವರನ ಸಾಕ್ಷಿಯಾಗಿ ನಾನು ಈ ಗಂಟನ್ನು ಹಾಕ್ತೇನೆ. ಇನ್ನು ಮುಂದಕ್ಕೆ ನೀನು ನನ್ನ ಸತಿಯಾಗಿರ್ತೀಯ, ನಾನು ನಿನ್ನ ಪತಿಯಾಗಿರ್ತೀನಿ. ನಿನಗಿಂತ ಅಂದ ಚಂದ ಇರೋಳು ಬಂದರೂ ಕೂಡ ನಾನು ಕಣ್ಣೆತ್ತಿ ನೋಡಲ್ಲ ಅಂತೇಳಿ ಸೂರ್ಯ ಚಂದ್ರನ ಸಾಕ್ಷಿಯಾಗಿ, ಅಗ್ನಿ ಸಾಕ್ಷಿಯಾಗಿ ಮಾಂಗಲ್ಯ ಧಾರಣೆಯನ್ನ ಮಾಡುವಂತ ಸಮಯ. ಹಿರಿಯರು ಎಲ್ಲಾರು ಬಿಗ್ ಡೇ ಇರೋದ್ರಿಂದ ತುಂಬ ಜನ ಕೆಲಸ ಇಲ್ಲ ಬಿಸ್ನೆಸ್ ಅದು ಇದು ಬ್ಯುಸಿ ಕಮಿಟ್ಮೆಂಟ್ ಇರುತ್ತೆ. ಪದ್ದು ಮತ್ತು ಹರ್ಷಿಣಿ ತಲೆ ಕೆಡ್ಸ್ಕೊಂಬಿಡಿ, ಯಾರ್ಯಾರು ಮದುವೆಗೆ ಬಂದರು ಬಿಟ್ಟರು. ಎಂಡ್ ಆಫ್ ದ ಡೇ ನೀವಿಬ್ಬರು ಖುಷಿಯಾಗಿರಬೇಕು. ನಿಮ್ಮ ಇಬ್ಬರು ಫ್ಯಾಮಿಲಿ ಇನ್ನೂ ತುಂಬ ಚೆನ್ನಾಗಿರಬೇಕು ಅಂತ ನಾನು ಬಯಸ್ತೀನಿ. ನಿಮ್ಮಿಬ್ಬರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ದೇವರು ನಿಮ್ಮ ಇಬ್ಬರು ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದ